ನಮ್ಮ ಯಾಸೀರ್ ಪಠಾಣ್ ಬಹಳ ಜಗಳ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ. ಒಂದ್ ಹೆಸರು ಯಾಕೆ ಕೊಡಬೇಕು, ಅಲ್ಲಿ ಯುವಕರು ಕೂಡ ಇರ್ತಾರೆ, ಲೋಕಲ್ ಕ್ಯಾಂಡಿಡೇಟ್ಸ್ ಬೇರೆ ಕೂಡ ಇರ್ತಾರೆ, ಅವ್ರ ಹೆಸರು ಕೂಡ ಸೂಚನೆ ಮಾಡೋಣ ಅಂತ ನಮ್ ಯಾಸೀರ್ ಪಠಾಣ್ ಕೇಳಿದ್ರು. ಅದು ಒಪ್ಲಿಲ್ಲ, ಅವರು ಹಠ ಮಾಡಿದ್ರು. ಮತ್ತೆ ಎಲ್ಲಾ ಲೀಡರ್ಸ್ ಆಯ್ತು ಒಂದೇ ಕೇಳೋಣ, ಕೊಟ್ರೆ ಅವ್ರು ಕೊಳ್ಳಿ ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಸಭೆ ನಡೆಯುವಾಗ, ಮಾತುಕತೆ ನಡೆಯುವಾಗ ಒಬ್ರು ನಾಯಕರು ಹೆಸರು ಇನ್ನು ನಾನು ಹೇಳಕ್ಕೆ, ಯಾರ ಹೆಸರು ನಾನು ಹೇಳಕ್ ತಯಾರಿಲ್ಲ, ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ. ಸೊ ಇವತ್ತು ಬೇರೆಯವ್ರಿಗೆ ಆಪಾದನೆ ಮಾಡೋದು, ದೂರ ಸಲ್ಲಿಸೋದು ಅದೇನು? ನೀವು ಸಂತೋಷ ಪಡ್ಬೇಕಲ್ಲ, ನನ್ಗೋಸ್ಕರ ಎಷ್ಟೊಂದು ಜನ ಹೋರಾಟ ಮಾಡಿದ್ರು, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಸಮುದಾಯದ ಒಂದು ಟಿಕೆಟ್ ತಪ್ಪೋದ್ರು ನನ್ನ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದಾರೆ ಅಂತ ಸಂತೋಷ ಪಡ್ಕೋಬೇಕು. ನಾನು 3ನೇ ಬಾರಿ ಶಾಸಕರಿ, ನಮ್ ಹಿಂದೆ ಯಾರಾದ್ರೂ ಇರ್ಬೇಕಾ? ನಮ್ಗೆ ಪ್ರಜ್ಞೆ ಇಲ್ವಾ? ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ವಾ? ಏನಾಗಿದೆ ಅಂತ ಬಿಡು, ಓಪನ್ ಆಗಿ ನಾನು ಹೇಳಿದ್ದೇನೆ. ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೋರಾಟ ಮಾಡಿದೆ ಆದ್ರೆ ಸಿಕ್ತಿತ್ತು. ವ್ಯಕ್ತಿಪರ ಹೋರಾಟ ಮಾಡಿದ್ದಕ್ಕೆ ಒಂದೇ ವ್ಯಕ್ತಿ ಇಲ್ಲ ಅಂದ್ರೆ ಬೇರೆ ಬೇಡ ಅಂತ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ತಪ್ಪೋಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೆಲ್ಲ ಪಕ್ಷದ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಯಾವುದೇ ಸತ್ಯವನ್ನು ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು ಅವರಿಂದ ದೂರ ಇಲ್ಲ, ಎಲ್ಲ ಗೊತ್ತಿದೆ. ಯಾರು ಕಾಂಗ್ರೆಸ್ ಮತವನ್ನು ವಿಭಜನೆ ಮಾಡಿ ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದ್ರು, ಯಾರು ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅವರ ಸಮರ್ಥಕರನ್ನು ಗ್ರೌಂಡ್ ಲೆವೆಲ್ ಕಳಿಸಿ ಕಾಂಗ್ರೆಸ್ ವಿರುದ್ಧ ಮತ ವಿಭಜನೆ ಆದರೆ ಬಿಜೆಪಿ ಗೆಲ್ಲಿ ಅಂತ ಆ ಉದ್ದೇಶದಿಂದ ಹೋಗಿ ಹೋರಾಟ ಮಾಡಿಸಿದ್ದಾರೆ, ನಡೆಸಿದ್ದಾರೆ ಅಂತ ಎಲ್ಲ ಗೊತ್ತಿದೆ, ಪಕ್ಷಕ್ಕೆ ಗೊತ್ತಿದೆ. ನಾನು ಹೇಳ್ಬೇಕಂತದ್ದು ಏನಿಲ್ಲ. ಯಾವುದೂ ಇಂಪ್ಯಾಕ್ಟ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ತಾರೆ. ಇಷ್ಟೆಲ್ಲ ಮಾಡಿದ್ರು ಇಂಪ್ಯಾಕ್ಟ್ ಆಗಿಲ್ಲ. ನಮ್ಮ ಯಾಸೀರ್ ಪಠಾಣ್ ಬಹಳ ಜಗಳ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ. ಒಂದ್ ಹೆಸರು ಯಾಕೆ ಕೊಡಬೇಕು, ಅಲ್ಲಿ ಯುವಕರು ಕೂಡ ಇರ್ತಾರೆ, ಲೋಕಲ್ ಕ್ಯಾಂಡಿಡೇಟ್ಸ್ ಬೇರೆ ಕೂಡ ಇರ್ತಾರೆ, ಅವ್ರ ಹೆಸರು ಕೂಡ ಸೂಚನೆ ಮಾಡೋಣ ಅಂತ ನಮ್ ಯಾಸೀರ್ ಪಠಾಣ್ ಕೇಳಿದ್ರು. ಅದು ಒಪ್ಲಿಲ್ಲ, ಅವರು ಹಠ ಮಾಡಿದ್ರು. ಮತ್ತೆ ಎಲ್ಲಾ ಲೀಡರ್ಸ್ ಆಯ್ತು ಒಂದೇ ಕೇಳೋಣ, ಕೊಟ್ರೆ ಅವ್ರು ಕೊಳ್ಳಿ ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಸಭೆ ನಡೆಯುವಾಗ, ಮಾತುಕತೆ ನಡೆಯುವಾಗ ಒಬ್ರು ನಾಯಕರು ಹೆಸರು ಇನ್ನು ನಾನು ಹೇಳಕ್ಕೆ, ಯಾರ ಹೆಸರು ನಾನು ಹೇಳಕ್ ತಯಾರಿಲ್ಲ, ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ. ಸೊ ಇವತ್ತು ಬೇರೆಯವ್ರಿಗೆ ಆಪಾದನೆ ಮಾಡೋದು, ದೂರ ಸಲ್ಲಿಸೋದು ಅದೇನು? ನೀವು ಸಂತೋಷ ಪಡ್ಬೇಕಲ್ಲ, ನನ್ಗೋಸ್ಕರ ಎಷ್ಟೊಂದು ಜನ ಹೋರಾಟ ಮಾಡಿದ್ರು, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಸಮುದಾಯದ ಒಂದು ಟಿಕೆಟ್ ತಪ್ಪೋದ್ರು ನನ್ನ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದಾರೆ ಅಂತ ಸಂತೋಷ ಪಡ್ಕೋಬೇಕು. ನಾನು 3ನೇ ಬಾರಿ ಶಾಸಕರಿ, ನಮ್ ಹಿಂದೆ ಯಾರಾದ್ರೂ ಇರ್ಬೇಕಾ? ನಮ್ಗೆ ಪ್ರಜ್ಞೆ ಇಲ್ವಾ? ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ವಾ? ಏನಾಗಿದೆ ಅಂತ ಬಿಡು, ಓಪನ್ ಆಗಿ ನಾನು ಹೇಳಿದ್ದೇನೆ. ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೋರಾಟ ಮಾಡಿದೆ ಆದ್ರೆ ಸಿಕ್ತಿತ್ತು. ವ್ಯಕ್ತಿಪರ ಹೋರಾಟ ಮಾಡಿದ್ದಕ್ಕೆ ಒಂದೇ ವ್ಯಕ್ತಿ ಇಲ್ಲ ಅಂದ್ರೆ ಬೇರೆ ಬೇಡ ಅಂತ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ತಪ್ಪೋಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೆಲ್ಲ ಪಕ್ಷದ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಯಾವುದೇ ಸತ್ಯವನ್ನು ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು ಅವರಿಂದ ದೂರ ಇಲ್ಲ, ಎಲ್ಲ ಗೊತ್ತಿದೆ. ಯಾರು ಕಾಂಗ್ರೆಸ್ ಮತವನ್ನು ವಿಭಜನೆ ಮಾಡಿ ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದ್ರು, ಯಾರು ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅವರ ಸಮರ್ಥಕರನ್ನು ಗ್ರೌಂಡ್ ಲೆವೆಲ್ ಕಳಿಸಿ ಕಾಂಗ್ರೆಸ್ ವಿರುದ್ಧ ಮತ ವಿಭಜನೆ ಆದರೆ ಬಿಜೆಪಿ ಗೆಲ್ಲಿ ಅಂತ ಆ ಉದ್ದೇಶದಿಂದ ಹೋಗಿ ಹೋರಾಟ ಮಾಡಿಸಿದ್ದಾರೆ, ನಡೆಸಿದ್ದಾರೆ ಅಂತ ಎಲ್ಲ ಗೊತ್ತಿದೆ, ಪಕ್ಷಕ್ಕೆ ಗೊತ್ತಿದೆ. ನಾನು ಹೇಳ್ಬೇಕಂತದ್ದು ಏನಿಲ್ಲ. ಯಾವುದೂ ಇಂಪ್ಯಾಕ್ಟ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ತಾರೆ. ಇಷ್ಟೆಲ್ಲ ಮಾಡಿದ್ರು ಇಂಪ್ಯಾಕ್ಟ್ ಆಗಿಲ್ಲ. ನಮ್ಮ ಯಾಸೀರ್ ಪಠಾಣ್ ಬಹಳ ಜಗಳ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ. ಒಂದ್ ಹೆಸರು ಯಾಕೆ ಕೊಡಬೇಕು, ಅಲ್ಲಿ ಯುವಕರು ಕೂಡ ಇರ್ತಾರೆ, ಲೋಕಲ್ ಕ್ಯಾಂಡಿಡೇಟ್ಸ್ ಬೇರೆ ಕೂಡ ಇರ್ತಾರೆ, ಅವ್ರ ಹೆಸರು ಕೂಡ ಸೂಚನೆ ಮಾಡೋಣ ಅಂತ ನಮ್ ಯಾಸೀರ್ ಪಠಾಣ್ ಕೇಳಿದ್ರು. ಅದು ಒಪ್ಲಿಲ್ಲ, ಅವರು ಹಠ ಮಾಡಿದ್ರು. ಮತ್ತೆ ಎಲ್ಲಾ ಲೀಡರ್ಸ್ ಆಯ್ತು ಒಂದೇ ಕೇಳೋಣ, ಕೊಟ್ರೆ ಅವ್ರು ಕೊಳ್ಳಿ ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಸಭೆ ನಡೆಯುವಾಗ, ಮಾತುಕತೆ ನಡೆಯುವಾಗ ಒಬ್ರು ನಾಯಕರು ಹೆಸರು ಇನ್ನು ನಾನು ಹೇಳಕ್ಕೆ, ಯಾರ ಹೆಸರು ನಾನು ಹೇಳಕ್ ತಯಾರಿಲ್ಲ, ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ. ಸೊ ಇವತ್ತು ಬೇರೆಯವ್ರಿಗೆ ಆಪಾದನೆ ಮಾಡೋದು, ದೂರ ಸಲ್ಲಿಸೋದು ಅದೇನು?
ನೀವು ಸಂತೋಷ ಪಡ್ಬೇಕಲ್ಲ. ನನ್ಗೋಸ್ಕರ ಎಷ್ಟೊಂದು ಜನ ಹೋರಾಟ ಮಾಡಿದ್ರು, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಸಮುದಾಯದ ಒಂದು ಟಿಕೆಟ್ ತಪ್ಪೋದ್ರೂ ನನ್ನ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದಾರೆ ಅಂತ ಸಂತೋಷ ಪಡ್ಕೋಬೇಕು. ನಾನು 3ನೇ ಬಾರಿ ಶಾಸಕರಿ, ನಮ್ಮ ಹಿಂದೆ ಯಾರಾದ್ರೂ ಇರ್ಬೇಕಾ? ನಮ್ಗೆ ಪ್ರಜ್ಞೆ ಇಲ್ವಾ? ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ವಾ? ಏನಾಗಿದೆ ಅಂತ ಬಿಡು, ಓಪನ್ ಆಗಿ ನಾನು ಹೇಳಿದ್ದೇನೆ. ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೋರಾಟ ಮಾಡಿದೆ ಆದ್ರೆ ಸಿಕ್ತಿತ್ತು. ವ್ಯಕ್ತಿಪರ ಹೋರಾಟ ಮಾಡಿದ್ದಕ್ಕೆ ಒಂದೇ ವ್ಯಕ್ತಿ ಇಲ್ಲ ಅಂದ್ರೆ ಬೇರೆ ಬೇಡ ಅಂತ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ತಪ್ಪೋಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದೆಲ್ಲ ಪಕ್ಷದ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಯಾವುದೇ ಸತ್ಯವನ್ನು ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು ಅವರಿಂದ ದೂರ ಇಲ್ಲ, ಎಲ್ಲ ಗೊತ್ತಿದೆ. ಯಾರು ಕಾಂಗ್ರೆಸ್ ಮತವನ್ನು ವಿಭಜನೆ ಮಾಡಿ ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದ್ರು, ಯಾರು ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅವರ ಸಮರ್ಥಕರನ್ನು ಗ್ರೌಂಡ್ ಲೆವೆಲ್ ಕಳಿಸಿ ಕಾಂಗ್ರೆಸ್ ವಿರುದ್ಧ ಮತ ವಿಭಜನೆ ಆದರೆ ಬಿಜೆಪಿ ಗೆಲ್ಲಿ ಅಂತ ಆ ಉದ್ದೇಶದಿಂದ ಹೋಗಿ ಹೋರಾಟ ಮಾಡಿಸಿದ್ದಾರೆ, ನಡೆಸಿದ್ದಾರೆ ಅಂತ ಎಲ್ಲ ಗೊತ್ತಿದೆ, ಪಕ್ಷಕ್ಕೆ ಗೊತ್ತಿದೆ. ನಾನು ಹೇಳ್ಬೇಕಂತದ್ದು ಏನಿಲ್ಲ. ಯಾವುದೂ ಇಂಪ್ಯಾಕ್ಟ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಇಂಪ್ಯಾಕ್ಟ್ ಆಗಿಲ್ಲ. ನಮ್ಮ ಯಾಸೀರ್ ಪಠಾಣ್ ಬಹಳ ಜಗಳ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ. ಒಂದ್ ಹೆಸರು ಯಾಕೆ ಕೊಡ್ಬೇಕು? ಅಲ್ಲಿ ಯುವಕರು ಕೂಡ ಇರ್ತಾರೆ, ಲೋಕಲ್ ಕ್ಯಾಂಡಿಡೇಟ್ಸ್ ಬೇರೆ ಕೂಡ ಇರ್ತಾರೆ, ಅವ್ರ ಹೆಸರು ಕೂಡ ಸೂಚನೆ ಮಾಡೋಣ ಅಂತ ನಮ್ಮ ಯಾಸೀರ್ ಪಠಾಣ್ ಕೇಳಿದ್ರು. ಅದು ಒಪ್ಲಿಲ್ಲ, ಅವರು ಹಠ ಮಾಡಿದ್ರು. ಮತ್ತೆ ಎಲ್ಲಾ ಲೀಡರ್ಸ್ ಆಯ್ತು ಒಂದೇ ಕೇಳೋಣ, ಕೊಟ್ರೆ ಅವ್ರು ಕೊಳ್ಳಿ ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಸಭೆ ನಡೆಯುವಾಗ, ಮಾತುಕತೆ ನಡೆಯುವಾಗ ಒಬ್ರು ನಾಯಕರು ಹೆಸರು ಇನ್ನು ನಾನು ಹೇಳಕ್ಕೆ, ಯಾರ ಹೆಸರು ನಾನು ಹೇಳಕ್ ತಯಾರಿಲ್ಲ, ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ. ಸೊ ಇವತ್ತು ಬೇರೆಯವ್ರಿಗೆ ಆಪಾದನೆ ಮಾಡೋದು, ದೂರ ಸಲ್ಲಿಸೋದು ಅದೇನು? ನೀವು ಸಂತೋಷ ಪಡ್ಬೇಕಲ್ಲ. ನನ್ಗೋಸ್ಕರ ಎಷ್ಟೊಂದು ಜನ ಹೋರಾಟ ಮಾಡಿದ್ರು, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಸಮುದಾಯದ ಒಂದು ಟಿಕೆಟ್ ತಪ್ಪೋದ್ರೂ ನನ್ನ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದಾರೆ ಅಂತ ಸಂತೋಷ ಪಡ್ಕೋಬೇಕು. ನಾನು 3ನೇ ಬಾರಿ ಶಾಸಕರಿ, ನಮ್ಮ ಹಿಂದೆ ಯಾರಾದ್ರೂ ಇರ್ಬೇಕಾ? ನಮ್ಗೆ ಪ್ರಜ್ಞೆ ಇಲ್ವಾ? ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ವಾ? ಏನಾಗಿದೆ ಅಂತ ಬಿಡು, ಓಪನ್ ಆಗಿ ನಾನು ಹೇಳಿದ್ದೇನೆ. ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೋರಾಟ ಮಾಡಿದೆ ಆದ್ರೆ ಸಿಕ್ತಿತ್ತು. ವ್ಯಕ್ತಿಪರ ಹೋರಾಟ ಮಾಡಿದ್ದಕ್ಕೆ ಒಂದೇ ವ್ಯಕ್ತಿ ಇಲ್ಲ ಅಂದ್ರೆ ಬೇರೆ ಬೇಡ ಅಂತ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ತಪ್ಪೋಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದೆಲ್ಲ ಪಕ್ಷದ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಯಾವುದೇ ಸತ್ಯವನ್ನು ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು ಅವರಿಂದ ದೂರ ಇಲ್ಲ, ಎಲ್ಲ ಗೊತ್ತಿದೆ. ಯಾರು ಕಾಂಗ್ರೆಸ್ ಮತವನ್ನು ವಿಭಜನೆ ಮಾಡಿ ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದ್ರು, ಯಾರು ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅವರ ಸಮರ್ಥಕರನ್ನು ಗ್ರೌಂಡ್ ಲೆವೆಲ್ ಕಳಿಸಿ ಕಾಂಗ್ರೆಸ್ ವಿರುದ್ಧ ಮತ ವಿಭಜನೆ ಆದರೆ ಬಿಜೆಪಿ ಗೆಲ್ಲಿ ಅಂತ ಆ ಉದ್ದೇಶದಿಂದ ಹೋಗಿ ಹೋರಾಟ ಮಾಡಿಸಿದ್ದಾರೆ, ನಡೆಸಿದ್ದಾರೆ ಅಂತ ಎಲ್ಲ ಗೊತ್ತಿದೆ, ಪಕ್ಷಕ್ಕೆ ಗೊತ್ತಿದೆ. ನಾನು ಹೇಳ್ಬೇಕಂತದ್ದು ಏನಿಲ್ಲ. ಯಾವುದೂ ಇಂಪ್ಯಾಕ್ಟ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಇಂಪ್ಯಾಕ್ಟ್ ಆಗಿಲ್ಲ.